बेळगावच्या खासबाग येथील साई मंदिरात आज भक्तिमय वातावरण पाहायला मिळाले. साईबाबांना तब्बल 1000 आंब्यांची आकर्षक सजावट करण्यात आली असून हजारो भक्तांनी दर्शनासाठी गर्दी केली. बेळगावच्या खासबागमधील राघवेंद्र कॉलनी येथील श्री साईराम मंदिरात विशेष पूजा आणि आम्र अलंकार सोहळा मोठ्या उत्साहात पार पडला. यावेळी साईबाबांना 1000 आंब्यांनी भव्य सजावट करण्यात आली होती, ज्यामुळे मंदिर परिसरात भक्ती आणि आनंदाचे वातावरण निर्माण झाले. या विशेष पूजेच्या निमित्ताने बेळगाव शहर तसेच परिसरातून हजारो भक्तांनी मंदिरात हजेरी लावून साईनाथांचे दर्शन घेतले. संपूर्ण मंदिर आंब्याच्या सुगंधाने आणि भक्तांच्या जयघोषाने दुमदुमून गेले होते. मंदिराचे सचिव श्रीधर तिगडी यांनी माहिती देताना सांगितले की मंदिरात दररोज 4 वेळा नियमित पूजा आणि आरती केली जाते. ಎಲ್ಲರಿಗೂ ನಮಸ್ಕಾರಗಳು. ಈ ನಮ್ಮ ಬೆಳಗಾವಿಯ ಶಹರದಲ್ಲಿರುವ ಕಾಸ್ಬಾಗದ ರಾಘವೇಂದ್ರ ಕಾಲನಿಯಲ್ಲಿ ಒಂದು ವರ್ಷದ ಹಿಂದ್ಗಡೆ ನಮ್ಮ ರಾಘವೇಂದ್ರ ಕಾಲನಿಯಲ್ಲಿ ಶ್ರೀ ಸಾಯಿರಾಮ ದೇವಸ್ಥಾನವನ್ನು ನೂತನವಾಗಿ ಮಹೇಶ್ ವೇರ್ನೇಕರ್ ಅವರು ಮುಂದಾಳತ್ವ ವಹಿಸಿ ಸಕಲ ನಮ್ಮ ಕಾಲನಿಯ ಎಲ್ಲಾ ನಾಗರಿಕರ ಸಹಾಯ ಸಹಕಾರದೊಂದಿಗೆ ಹಾಗೂ ಎಲ್ಲಾ ಬೆಳಗಾವಿಯ ಭಕ್ತಾದಿಗಳ ಸಹಾಯದೊಂದಿಗೆ ಈ ಒಂದು ನೂತನ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ಸಾಯಿರಾಮನ ಒಂದು ಮೂರ್ತಿಯನ್ನ ಶಿರ್ಡಿಗೆ ಹೋಗಿ ನಂತರ ಅಲ್ಲಿದ ಜೈಪುರದಿಂದ ಅತಿ ಸುಂದರವಾದ ಒಂದು ಮೂರ್ತಿಯನ್ನು ತಂದು ನಾವು ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು ಭಾಗಕ್ಕೆ ಈ ರಾಘವೇಂದ್ರ ಕಾಲನಿಯು 1995ರಲ್ಲಿ ಈ ಬಡಾವಣೆ ಪ್ರಾರಂಭ ಆದರೂ ಕೂಡ ಈ ಒಂದು ಭಾಗದಲ್ಲಿ ಯಾವುದೇ ದೇವಸ್ಥಾನ ಅಥವಾ ಸಮುದಾಯ ಭವನ ಇರದೇ ಇದ್ದ ಕಾರಣ ಈ ಭಾಗದ ಜನರಿಗೆ ಅನಾನುಕೂಲತೆ ಆಗ್ತಾ ಇತ್ತು. ಅದರ ಕಾಲನಿಯ ಎಲ್ಲ ಸರ್ವ ಭಕ್ತರ ಸಹಾಯ ಸಹಕಾರದೊಂದಿಗೆ ನಾವು ಒಂದು ಈ ರಾಮ ಮಂದಿರ ಸಾಯಿರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಸಾಯಿರಾಮ ಮಂದಿರ ನಿರ್ಮಾಣವಾದ ನಂತರ ಬೆಳಗಾವಿಯ ವಿವಿಧ ಪ್ರದೇಶಗಳಿಂದ ಈ ಒಂದು ಪುಣ್ಯ ದೇವಸ್ಥಾನಕ್ಕೆ ಸಕಲ ಭಕ್ತಾದಿಗಳು ಪ್ರತಿನಿತ್ಯ ಬಂದು ದರ್ಶನ ಪಡೆದು ಪಾವನರಾಗ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಗುರುವಾರ ದಿವಸ ನಾವು ಒಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. 500ಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಈ ಒಂದು ಸಾಯಿರಾಮರ ದರ್ಶನ ಪಡೆದು ಪಾವನರಾಗ್ತಾ ಇದ್ದಾರೆ. ಮತ್ತು ಇದೊಂದು ಬೆಳಗಾವಿಯಲ್ಲೇ ಮೂಲ ಬೆಳಗಾವಿಯ ಪ್ರದೇಶ ಅಂತ ಹೇಳ್ಬೋದು. ಇತ್ತಿತ್ತಲಾಗಿ ಒಂದು 25-30 ವರ್ಷಗಳ ಎಲ್ಲಾ ವಿವಿಧ ಬಡಾವಣೆಗಳ ನಿರ್ಮಾಣ ಆದವು. ಇವತ್ತಿನ ದಿವಸ ನಾವು ಒಂದು ಅಧಿಕ ಮಾಸದ ನಿಮಿತ್ತವಾಗಿ ಮಾವಿನ ಹಣ್ಣಿನ ವಿಶೇಷ ಪೂಜೆಯನ್ನ ಮಾಡಿದೇವಿ. ಪ್ರತಿನಿತ್ಯ ಏನು ಒಂದು 4 ಹೊತ್ತು ಪೂಜೆ ಆಗ್ತದ. ಅದೇ ರೀತಿ ನಾವು ಮುಂಜಾನೆ 9 ಗಂಟೆಗೆ ಈಗ ಮಧ್ಯಾಹ್ನ ಕೂಡ ಪೂಜಾ ಮಾಡ್ತಾ ಇದ್ದೀವಿ. ಸಂಜೆ ಮಂದಿ ಮಾವಿನಕಾಯಿ ಕಮ್ಮಿಗೆ 1000 ಸನಿಕ ಮಾವಿನ ಹಣ್ಣುಗಳನ್ನ ಇಟ್ಟ ನಾವು ಈ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಅಲಂಕಾರ ಪೂಜೆ ಅಂತ ಹೇಳ್ಬಹುದು. ಪ್ರತಿ ವರ್ಷ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ದೀವಿ. ಮತ್ತು ಈ ಒಂದು ಪೂಜೆಗಾಗಿ ನಮ್ಮ ಭಕ್ತಾದಿಗಳು ಉದಾರ ಮನಸ್ಸಿನಿಂದ ದೇಣಿಗೆ ಕೊಡ್ತಾ ಇದಾರಲ್ಲ, ಅವರಿಗೆ ಕಮಿಟಿ ವತಿಯಿಂದ ತುಂಬ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ. ಇವತ್ತ ಸಂಜೆಯ ಪೂಜೆ ಆದ ನಂತರ ಈ ಮಾವಿನ ಹಣ್ಣುಗಳನ್ನ ಸಕಲ ಭಕ್ತಾದಿಗಳಿಗೆ ವಿತರಣೆ ಮಾಡಿ ಸಾಯಿರಾಮರ ಒಂದು ಆಶೀರ್ವಾದದೊಂದಿಗೆ ಅವರು ಪಾವನರ ಆಗ್ಲಿ ಅಂತ ಕೆಲಸ ಒಂದು ಸದುದ್ದೇಶದಿಂದ ಇವತ್ತಿನ ದಿವಸ ಈ ಒಂದು ವಿಶೇಷ ಪೂಜೆಯನ್ನು ಪ್ರಾರಂಭ ಮಾಡಿದೀವಿ. ಈ ಒಂದು ದೇವಸ್ಥಾನಕ್ಕೆ ನಮ್ಮ ಬೆಳಗಾವಿಯ ವಿವಿಧ ಭಾಗದಿಂದ ಭಕ್ತಾದಿಗಳು ಬಂದ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ನಾವು ಕಮಿಟಿಯ ಪರವಾಗಿ ಭಕ್ತಾದಿಗಳಲ್ಲಿ ವಿನಂती ಮಾಡಿಕೊಳ್ತೀವಿ. जय श्रीराम, जय साईराम. महेश वेर्णेकर यांच्या नेतृत्वाखाली मंदिर समितीने दर्शन व प्रसाद वितरणासाठी उत्तम व्यवस्था केली होती. त्यामुळे भक्तांकडून या उपक्रमाचे कौतुक करण्यात आले. राशेकर हिरेमठ, KMM मराठी, बेळगाव.